ಸ್ಟಾರ್ಟ್ ಸರ್ ಬನ್ನಿ ಸರ್ ನೀವು ಹೇಳಿ. ಇವತ್ತು ಒಂದು ದಿನದ ಒಂದು ಪ್ರವಾಸ ಭಾಳ ವಿಶೇಷವಾಗಿತ್ತು. ಸೊ ನನಗಂತೂ ಸೊ ಮೊದಲು ನಾವೆಲ್ಲರೂ ಬೀಚು, ದೇವಸ್ಥಾನ ಮತ್ತು ಎಂಜಾಯ್ಮೆಂಟು ಈ ಥರದ ಮಾತ್ರ ಹೋಗ್ತಾಯಿತ್ತು. ಆದರೆ ಇವತ್ತು ಒಂದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು, ಒಂದು ಜ್ಞಾನ ಮತ್ತು ಪವಾಡ ಮತ್ತು ಬೇರೆ ಬೇರೆ ಥರದೆಲ್ಲನೂ ಕೂಡ ಒಂದು ವಿಶೇಷವಾಗಿರುವಂಥ ಒಂದು ಧ್ಯಾನ ಕೇಂದ್ರ, ಮೆಡಿಟೇಷನ್ ಮತ್ತು ಪಗೋಡ ಈ ಥರದ ವಿಶೇಷವಾಗಿರುವಂಥ ಒಂದು ಸ್ಥಳಗಳಿಗೆ ಇವತ್ತು ಭೇಟಿ ಕೊಟ್ಟದ್ದು. ಅದು ನಮ್ಮ ರಾಮನಗರದ ಕೂಗಳ್ತೆ ದೂರದಲ್ಲಿ ಇದೆ. ಇಷ್ಟು ಹತ್ರದಲ್ಲಿದ್ದರೂ ಕೂಡ ನಾವು ಒಂದು ದಿವಸನೂ ಕೂಡ ಅದೇ ಇತ್ತು ಮನೆ ಮದ್ದಲ್ಲ ನನಗೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಒಂದು ದಿನ ಭಾಳ ವಿಶೇಷವಾದಂಥ ಎಕ್ಸ್ಪೀರಿಯನ್ಸ್ನ, ಅನುಭವನ, ನಮ್ಮ ಬದುಕು ಜೀವನ ಅನ್ನೋದನ್ನು ಕಲಿಸ್ಕೊಡ್ತೀವಿ ಇವತ್ತು. ಸೊ ಭಾಳ ಖುಷಿ ಆಯಿತು. ಸೊ ಮುಂದಿನ ದಿನಗಳಲ್ಲಿ ಈ ಅವಕಾಶಗಳನ್ನು ಯಾರಿಗೆ ಸಿಕ್ಕಿದ್ರೆ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ನೀವು ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಂಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ರೈನಲ್ಲಿ ಕೆಲವು ಕೆಮಿಕಲ್ ಬಿಡುಗಡೆ ಆಗುತ್ತೆ. ಸೊ ವಿಶ್ ಫೌಂಡೇಶನ್ಗೆ, ವೈದ್ಯರಾಜ್ ನಮ್ಮ ಗುರುಗಳಿಗೆ, ಈ ಒಂದು ಅವಕಾಶನ ಮಾಡಿಕೊಟ್ಟಂಥ ಗುರುಗಳಿಗೆ ಭಾಳ ಧನ್ಯವಾದಗಳು. ಇವತ್ತಿನ ಅನುಭವ, ಈ ನಮ್ಮ ಸುತ್ತಮುತ್ತ ಇಷ್ಟೊಂದು ಪ್ರವಾಸ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ತ್ಯಾಗರಾಜ್ ಸರ್ ಅವರು ಇವತ್ತು ಬಂದು ಕರ್ಕೊಬಂದು ತೋರಿಸಿದ್ದಾರೆ. ಭಾಳ ಅದ್ಭುತವಾಗಿದೆ. ಏನು ಮೆಡಿಟೇಷನ್ನು. ನಾವು 1000 ಕಿಲೋಮೀಟ್ರ್ ಹೋಗ್ತಾ ಇದ್ದೋ, 8,000, 10,000, 20,000 ಖರ್ಚು ಮಾಡ್ಕೊಂಡು ಏನು ಸುಮ್ಮನೆ ಹೋಗೋದು ಬಂದ್ಬಿಡ್ದು ಅಷ್ಟೇ. ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲೇ ಒನ್ ಡೇ ಟೂರಲ್ಲಿ ಇಷ್ಟೊಂದು ಏನು ಗೊತ್ತಿಲ್ಲ. ಅವ್ರು ಇನ್ನೂ ಹೇಳ್ತಾ ಇದ್ದಾರೆ ಇನ್ನೂ ಅದ್ಭುತವಾಗಿದೆ, ಇನ್ನೂ ಬೇಕಾದಷ್ಟಿದೆ ಅಂತ ಹೇಳ್ತಾವ್ರೆ. ಇದೆಲ್ಲ ಕಾಲು ಭಾಗ ತೋರಿಸಿದ್ದೀನಿ ನಿಮಗೆ, ಇನ್ನೂ ಬೇಕಾದಷ್ಟಿದೆ ಅಂತ. ಧ್ಯಾನ ಮಾಡೋಕ್ಕೆ ಒಳ್ಳೆ ಜಾಗ ತೋರಿಸಿದ್ದಾರೆ. ತ್ಯಾಗರಾಜ್ ಸರ್ಗೆ ತುಂಬ ಧನ್ಯವಾದಗಳು. ಯಾರು ಇದನ್ನು ನೋಡಿಲ್ವೋ ನೋಡಿ, ನಿಮಗೇನಾದ್ರೆ ಅವಶ್ಯಕತೆ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾಗೇಶ್ ಸರ್ ಸೇರಿಗೆ ಅದನ್ನು ಹೇಳಿ ಗೊತ್ತಿಲ್ಲ. ಓಕೆ ಮೇಡಮ್, ಏನು ಅನಿಸ್ತು ನಿಮಗೆ ಇವತ್ತು ನೋಡಿದ್ರಲ್ಲ ಪ್ಲೇಸ್ಗಳೆಲ್ಲ? ಸೊ ಸುಮಾರು ಜನಗಳು ಏನಂತಂದರೆ ಎಜುಕೇಷನು, ಟೂರು, ಅದು ಇದರಲ್ಲೇ ಬ್ಯುಸಿ ಇರ್ತಾರೆ. ಈಗ ಸುಮಾರು ಅಮೇರಿಕಾ, ಜರ್ಮನಿ, UK ಅಲ್ಲೆಲ್ಲ ರಿಸರ್ಚ್ ಆಗಿದೆ. ಏನಂತಂದರೆ ಒಂದೇ ಸ್ಥಳದಲ್ಲಿ ಇರೋದ್ರಿಂದ ಒಂದೇ ಸ್ಥಳದಲ್ಲಿ ಒಂದು ನೀರು ಇದ್ರೂ ಸಹ ಕೊಡ್ತಾಗ್ಬಿಟ್ಟು ಅಲ್ಲಿ ಹುಳಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಮನುಷ್ಯರು ಸಹ ಒಂದೇ ಸ್ಥಳದಲ್ಲಿ ಅದೇ ಜಂಜಾಟದಲ್ಲಿ ಇರೋದ್ರಿಂದ ಕೆಲವು ಬ್ರೈನಲ್ಲಿ ಎಂಜಿನ್ಸ್ಗಳು ಬಿಡುಗಡೆ ಆಗಲ್ಲ ಅಂತ ಇರುತ್ತೆ. ಸೊ ಆ್ಯಸ್ ಎ ಡಾಕ್ಟರ್ ಆಗಿ ನೀವು ಈ ಥರ ಕೆಲವು ಡೋಪಮಿನ್ಗಳು, ಕೆಲವು ಹ್ಯಾಪಿನೆಸ್ ಎಂಜಿನ್ಸ್ಗಳು ಬಿಡುಗಡೆ ಆಗುತ್ತೆ. ನಾವು ಟೂರ್ ಹೋಗೋದಾಗ, ಫ್ಲೈಟ್ ಟೇಕಪ್ ಆದಾಗ, ಬಸ್ ಟೇಕಪ್ ಆದಾಗ, ಏನಾದ್ರು 2 ವೀಲರು ಯಾವುದಾದ್ರೂ ಒಂದು ಜರ್ನಿ ಮಾಡಿದಾಗ. ಸೊ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಟುಡೇ? ಎಂಜಾಯ್ಮೆಂಟ್ ಅಲಾಂಗ್ ವಿತ್ ಎಜುಕೇಷನ್ ಅಂತ ಫೀಲ್ ಆಯಿತು. ಯಾಕಂದರೆ ಎಷ್ಟೋ ವಿಷಯಗಳು ಕಲ್ತಿರ್ತೀವಿ, ಬಟ್ ಅದು ನಮಗೆ ಇಂಪ್ಲಿಮೆಂಟ್ ಮಾಡಿರಲ್ಲ, ಮತ್ತು ಅದು ಕಲ್ತು ಅಲ್ಲೇ ಬಿಟ್ಬಿಟ್ಟಿರ್ತೀವಿ. ಸೊ ಇವತ್ತು ಮತ್ತೆ ಎಲ್ಲ ರೀಕಾಲ್ ಮಾಡ್ದಂಗೆ ಆಯಿತು. ಆಮೇಲೆ ಅದೇ ಯಾವಾಗಲೂ ಮನೇಲಿ ಸುಮ್ಮನೆ ಫೋನು ಇಲ್ಲ ಲ್ಯಾಪ್ಟಾಪು ಇಲ್ಲ ಫೋನ್, ಯಾವುದೋ ಒಂದು ಗ್ಯಾಜೆಟ್ ಇಟ್ಕೊಂಡೇ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಕುತ್ಕೊಂಡು. ಸೊ ಒಂದು ದಿನನ ಹಿಂಗೂ ಇನ್ವೆಸ್ಟ್ ಮಾಡ್ಕೋಬೋದು ನಮ್ಮ ಟೈಮ್ನ ಅಂತ ಇವತ್ತು ಕಲ್ತಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಮತ್ತೆ ಒಂಥರ ರಿಫ್ರೆಶ್ಮೆಂಟ್ ಫೀಲ್ ಆಯಿತು. ನಿಮ್ಮ ಲೈಫಲ್ಲಿ ಒಂದು ವ್ಯಾಲ್ಯೂ ಬೇಸ್ಡ್ ಡೇ ಅಂತ ಹೇಳ್ಬೋದಾ? ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ಡೇ. ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ಡೇ. ಸ್ವೀಟ್ ಮೆಮೊರೀಸ್ ಆಲ್ಸೋ. ಒಂದ್ಸಲ ಈ ಥರ ಟೂರ್ ಮಾಡಿದಾಗ, ಆ ಥರ ಸ್ವೀಟ್ ಮೆಮೊರೀಸ್ ಇದ್ದಾಗ ನೀವು ರೀಕಾಲ್ ಮಾಡ್ತಾ ಇದ್ದಾಗ ಡೋಪಮಿನ್ಗಳು, ಕೆಲವೊಂದು ಎಂಜಿನ್ಸ್ಗಳು ಬಿಡುಗಡೆ ಆಗ್ತವೆ. ಸೊ ಆ ಥರ ನಮ್ಮ ಲೈಫಲ್ಲಿ ಸ್ವೀಟ್ ಮೆಮೊರೀಸ್ಗಳನ್ನ ಇಟ್ಕೊಂಡಿದ್ರು. ಸ್ವೀಟ್ ಮೆಮೊರೀಸ್, ಫೋಟೋಸ್ ಇರ್ಬೋದು, ಮೆಮೊರೀಸ್ನ ಹೋಗಿ ಬಂದಿರೋದು ಇರ್ಬೋದು, ಆ ಥರ ಇಟ್ಕೊಂಡಿದ್ದಾಗ ಸುಮಾರು ಸ್ಟ್ರೆಸ್ಸು, ಪೈನು, ಸಫರಿಂಗ್ಸ್ಗಳಿಗೆ ಈ ಟೂರು ಸಹ ಒಂದು ಮೆಡಿಟೇಷನ್ ಅಥವಾ ಮೆಡಿಸಿನ್. ನನ್ನನ್ನು ರೀಗೈನ್ ಮಾಡ್ದಂಗೆ ಆಯಿತು. ನನ್ನ ಟೂರ್ ಆಲ್ಸೋ ಎ ಮೆಡಿಸಿನ್. ನನ್ನ ಸೆಲ್ಫ್ನ ನಾನೇನು ಇಷ್ಟು ದಿನ ಕಳ್ಕೊಂಡಿದ್ದೆ ಅದನ್ನು ಮತ್ತೆ ವಾಪಸ್ ಪಡೆದಷ್ಟು. ಜಾಸ್ತಿ ಟೂರ್ಗಳು ಜಾಸ್ತಿ ಹ್ಯಾಪಿನೆಸ್ ಎಂಜಿನ್ಸ್ಗಳು ಬಾಡಿಯಲ್ಲಿ ಬಿಡುಗಡೆ ಆಗುತ್ತೆ. ಓಕೆ, ಜೋರ ಕ್ಲಾಸ್ ಕೊಡಿ. ನೆಕ್ಸ್ಟ್ ಥ್ಯಾಂಕ್ ಯು ಸರ್. ನಾವೆಲ್ಲ ಟ್ರಿಪ್ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಯಾರೂ ಜನ ಸೇರ್ತಾ ಇರಲಿಲ್ಲ. ಸೊ ಇದು ಅಲ್ಲಿಗೆ ಮುಗಿಸೋಣ ಅಂತ ನಿನ್ನೆ ಡಿಸೈಡ್ ಮಾಡಿದ್ವಿ. ಆದರೆ ಮತ್ತೆ ಸರು ಏನು ನಾವು ಕಮಿಟ್ ಆಗಿರ್ತೀವಿ ಅದನ್ನು ನೇಚರ್ ನಮಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದನ್ನು ಬಿಟ್ಬಿಟ್ರೆ ಇವಾಗ ನೇಚರ್ ನಮಗೆ ನೆಕ್ಸ್ಟ್ ನಾವು ಏನಾದರೂ ಮಾಡಬೇಕು ಅಂದಾಗ ನೇಚರ್ ಸಪೋರ್ಟ್ ಮಾಡಲ್ಲ ಅಂತ ಅವರಿಗೆ ಹೇಳ್ಬೇಕಂದ್ರೆ ಲಾಸೇ ಇದು ಹೇಳ್ಬೇಕಂದ್ರೆ ಈ ಟ್ರಿಪ್ಪು. ಆದ್ರೂ ನಮಗೆಲ್ಲ ರೀಟ್ರೀಟ್ ಕೊಡಬೇಕು. ಏನು ನಾವು ವಾಲಂಟಿಯರ್ಸ್ ಅಂತ ಇದ್ದೀವಿ, ಇವ್ರಿಗೆಲ್ಲ ಒಂದು ಎಕ್ಸಾಂಪಲ್ ಆಗುತ್ತೆ ಇದು. ನಾವು ನೆಕ್ಸ್ಟು ಏನಾದರೂ ಮಾಡಬೇಕು ಅಂದಾಗ ನಾವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪು ಏನು ಮಾಡಬೇಕು ಅನ್ನೋದನ್ನು ನಮಗೆ ತಿಳ್ಸೋಕ್ಕೋಸ್ಕರ ಅವ್ರು ಕ್ಲಾಸ್ ಆದ್ರೂ ಇದನ್ನು ಇವತ್ತು ಕಂಡಕ್ಟ್ ಮಾಡಿದ್ರು. ನನಗೆ ಇವತ್ತು ಬೆಳಗ್ಗೆಯಿಂದ ಅರ್ಥ ಆಗಿದ್ದು ಏನಂದರೆ, ಎಲ್ಲ ಕಡೆ ಹೋದಾಗ್ಲೂ
ಆಧ್ಯಾತ್ಮ ಅಂದರೆ ನಮ್ಮೊಳಗೆ ನಾವು ಹೇಗೆ ನಮ್ಮನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದು ನನಗೆ ಇವತ್ತು ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್.